ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಜ್ಞಾನಗಂಗಾ ಕಾಲೇಜು ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಅಭೂತಪೂರ್ವ ಸಾಧನೆ. ಮರುಮೌಲ್ಯಮಾಪನದಲ್ಲಿ ತಾಲೂಕಿಗೆ ಪ್ರಥಮ. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿರುವ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ಸತತವಾಗಿ ಕಳೆದ 7 ವರ್ಷಗಳಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುವುದರ ಮೂಲಕ ಅಭೂತಪೂರ್ವ ಸಾಧನೆಯ ಜೊತೆ ಇತಿಹಾಸ ಫಲಿತಾಂಶವನ್ನು ನೀಡುತ್ತಿರುವ ಏಕೈಕ ವಿದ್ಯಾಸಂಸ್ಥೆಯಾಗಿದೆ ಎಂದು ಪ್ರಾಂಶುಪಾಲರಾದ ಎಚ್.ಎಸ್. ಚೌಡರೆಡ್ಡಿರವರು ಹೇಳಿದರು. ಇನ್ನು 2025-26ನೇ ಸಾಲಿನಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿದ ಪ್ರಾಂಶುಪಾಲರು, ಚಿಂತಾಮಣಿ ತಾಲೂಕಿನಲ್ಲಿ ಉತ್ತಮವಾದ ಸಾಧನೆಯನ್ನು ಕಾಯ್ದುಕೊಂಡಿರುವ ಸಂಸ್ಥೆಯಾಗಿದೆ ಎಂದ ಅವರು, ಮರುಮೌಲ್ಯಮಾಪನದಲ್ಲಿ ಅತಿ ಹೆಚ್ಚು ಅಂಕ ಪಡೆದುಕೊಂಡು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ತಾಲೂಕಿಗೆ ಪ್ರಥಮ ಸ್ಥಾನಕ್ಕೆ ಬಂದಿರುವುದು ಸಂತಸ ವಿಷಯವಾಗಿದೆ ಎಂದರು. ನಮ್ಮ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯಾದ ರಮೇಶ್ರೀ ಎಚ್ ಎಂಬ ವಿದ್ಯಾರ್ಥಿನಿ 600ಕ್ಕೆ 573 ಅಂಕಗಳನ್ನು ಗಳಿಸಿ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದರು. ಆದರೆ ವಿದ್ಯಾರ್ಥಿನಿ ಮತ್ತು ಶಿಕ್ಷಕರು ಕಡಿಮೆ ಅಂಕಗಳು ಬಂದಿರೋ ಬಗ್ಗೆ ದೃಢಪಡಿಸಿಕೊಂಡು ಮರುಮೌಲ್ಯಮಾಪನಕ್ಕೆ ಹಾಕಿದಾಗ ಎಲ್ಲ ವಿಷಯಗಳಲ್ಲಿ ಸೇರಿ 18 ಅಂಕಗಳು ಹೆಚ್ಚಿಗೆ ಪಡೆದು 591 ಅಂಕಗಳಿಗೆ ಏರಿಕೆಯಾಗುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ ಮತ್ತು ರಾಜ್ಯಕ್ಕೆ 10ನೇ ಸ್ಥಾನ ರ್ಯಾಂಕ್ ಪಡೆಯುವ ಮೂಲಕ ನಮ್ಮ ಕಾಲೇಜಿಗೆ ಮತ್ತಷ್ಟು ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದರು. ರಮೇಶ್ರೀ ಎಚ್ ವಿದ್ಯಾರ್ಥಿನಿಯು ಮರುಮೌಲ್ಯಮಾಪನದ ನಂತರ ಕನ್ನಡದಲ್ಲಿ 100ಕ್ಕೆ 100, ಆಂಗ್ಲ ಭಾಷೆಯಲ್ಲಿ 94, ಅರ್ಥಶಾಸ್ತ್ರದಲ್ಲಿ 98, ವ್ಯವಹಾರ ಅಧ್ಯಯನದಲ್ಲಿ 99 ಮತ್ತು ಲೆಕ್ಕಶಾಸ್ತ್ರದಲ್ಲಿ 100ಕ್ಕೆ 100 ಹಾಗೂ ಗಣಕ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಂದು ವಿವರಿಸಿದರು. ಇನ್ನು ವಿಜ್ಞಾನ ವಿಭಾಗದಲ್ಲಿ ಕಾವ್ಯಶ್ರೀ ಎಸ್ ಎಂಬ ವಿದ್ಯಾರ್ಥಿನಿ ಕನ್ನಡ 98, ಇಂಗ್ಲೀಷ್ 95, ಭೌತಶಾಸ್ತ್ರದಲ್ಲಿ 95, ರಸಾಯನಶಾಸ್ತ್ರದಲ್ಲಿ 96, ಗಣಿತಶಾಸ್ತ್ರದಲ್ಲಿ 100, ಜೀವಶಾಸ್ತ್ರದಲ್ಲಿ 93 ಸೇರಿ ಒಟ್ಟು 577 ಅಂಕಗಳನ್ನು ಪಡೆದುಕೊಂಡು ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿದ್ದಾರೆ ಎಂದರು. ಇನ್ನು ಮನೋಜ್ ಕೆಆರ್ 569 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನದಲ್ಲಿದ್ದಾರೆ ಎಂದು ವಿವರಿಸಿದ ಪ್ರಾಂಶುಪಾಲರು, ಕಾಲೇಜಿನ ಕುಶಾಲ್ ಕುಮಾರ್ ಎಂಬ ವಿದ್ಯಾರ್ಥಿ ಜೆಇ ಮೇನ್ಸ್ ಆಲ್ ಇಂಡಿಯಾ ರ್ಯಾಂಕ್ನಲ್ಲಿ 5517 ರ್ಯಾಂಕ್ ಪಡೆದು ಶಾಲೆಗೆ ಮತ್ತು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದರು. ಇನ್ನು ಕಾಲೇಜಿನ 31 ಮಂದಿ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು 76 ಮಂದಿ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ, 9 ಮಂದಿ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದರು. ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಮತ್ತು ಸಹಕಾರ ನೀಡಿದ ಪೋಷಕರನ್ನು ಹಾಗೂ ಉಪನ್ಯಾಸಕರನ್ನು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು ಅಭಿನಂದಿಸಿದ್ದಾರೆ ಎಂದು ಪ್ರಾಂಶುಪಾಲರು ವಿವರಿಸಿದರು. ಗುಡ್ ಮಾರ್ನಿಂಗ್ ಎವ್ರಿವನ್, ಮೈ ನೇಮ್ ಈಸ್ ರಮೇಶ್ರೀ. ನಾನು ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು 591 ಅಂಕಗಳನ್ನು ಗಳಿಸಿದ್ದೇನೆ. 600ಗೆ SSLCಯಲ್ಲಿ 80% ಅನ್ನು ಪಡೆದ ನಾನು ಈ ಜ್ಞಾನಗಂಗಾ ದ್ವಿತೀಯ ಪಿಯುಸಿ ಕಾಲೇಜಿನಲ್ಲಿ 98% ಅನ್ನು ಪಡೆದಿದ್ದೇನೆ. ಇಷ್ಟು ಉತ್ತಮ ಅಂಕಗಳನ್ನು ಗಳಿಸಲು ಸಹಕರಿಸಿದ ನನ್ನ ಎಲ್ಲ ನೆಚ್ಚಿನ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮೊದಲ ದ್ವಿತೀಯ ಪಿಯುಸಿ ಫಲಿತಾಂಶ ಬಂದಾಗ ನನಗೆ ಕೇವಲ 573 ಅಂಕಗಳನ್ನು ಪಡೆದಿದ್ದು, ಮರು ಫಲಿತಾಂಶಕ್ಕೆ ಅರ್ಜಿ ಸಲ್ಲಿಸಿದಾಗ ನನಗೆ 591 ಅಂಕಗಳನ್ನು ಗಳಿಸಿದ್ದೇನೆ. ಮತ್ತು ಕನ್ನಡ, ಇಂಗ್ಲಿಷ್, ಎಕನಾಮಿಕ್ಸ್, ಬಿಸಿನೆಸ್ಗಳಲ್ಲಿ ಅಂಕಗಳು ಇನ್ನೂ ಹೆಚ್ಚಾಗಿವೆ ಎಂದು ಹೇಳುತ್ತಿದ್ದೇನೆ. 19 ಅಂಕಗಳು. ಬೆಳಗಿನ ಶುಭೋದಯಗಳು. ನಾನು ಕುಶಲ್ ಕುಮಾರ್ ಎನ್ಎಸ್ ಅಂತ ಈ ವಿದ್ಯಾರ್ಥಿಯಾದ ನಾನು ಈ ಶ್ರೀ ಜ್ಞಾನಗಂಗಾ PU ಕಾಲೇಜು ಓದುತ್ತಿರುವ ನಾನು ಜೆಇ ಮೇನ್ಸಲ್ಲಿ 91.97% ಅನ್ನು ತೆಗೆದುಕೊಂಡಿದ್ದೀನಿ. ಆಲ್ ಇಂಡಿಯಾ ರ್ಯಾಂಕಲ್ಲಿ
5516 ಅನ್ನ ಪಡೆದಿದ್ದೀನಿ. So, very good morning to one and all. So, I would like to wish congratulations to all my dear students and also the colleagues. So, ಇದೇ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ನಮ್ಮೆಲ್ಲಾ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನ ತಗೊಂಡಿರ್ತಕ್ಕಂಥದ್ದು ಒಂದು ಹೆಮ್ಮೆಕರವಾಗಿರ್ತಕ್ಕಂಥ ವಿಚಾರವಾಗಿದೆ. ಸೊ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು 2019ರಿಂದನೂ ಶುರುವಾಗಿದ್ದು ಇದುವರೆಗೂ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡ್ತಾ ಬರ್ತಿದೆ. ಸೊ ಇದರಲ್ಲಿ ಮುಖ್ಯವಾಗಿ ನಮ್ಗೆ ರೂರಲ್ ಬ್ಯಾಕ್ ಗ್ರೌಂಡ್, ಹಳ್ಳಿ ಪ್ರದೇಶಗಳಿಂದ ಬರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಇಲ್ಲಿ ಸೇರಿದ ನಂತರ ಅವರು ಮಾರ್ಕ್ಸ್ ಅನ್ನ ಚೆನ್ನಾಗಿ ತಗೊಂಡು ಉತ್ತಮ ಫಲಿತಾಂಶವನ್ನು ತಗೊಂಡು ಉನ್ನತ ಸ್ಥಾನಕ್ಕೆ ಹೋಗಿರತಕ್ಕಂಥದ್ದು ಹೆಮ್ಮೆಕರವಾಗಿರ್ತಕ್ಕಂಥ ವಿಚಾರ. ಅದರಲ್ಲೂ ಇದೇ ಕಾಲೇಜಿನ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ರಮೇಶ್ ಶ್ರೀ. ಸೊ ಮೊದಲಿಗೆ ಇದೇ ಕಾಲೇಜಿನ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ರಮೇಶ್ ಶ್ರೀ ಸೊ ಮೊದಲನೇ ಒಂದು ಫಲಿತಾಂಶದಲ್ಲಿ 573 ಅಂಕಗಳನ್ನ ಗಳಿಸಿದ್ರು. ಆದ್ರೆ ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಿದ ನಂತರ ಸೊ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ಗಳಿಸಿದ್ದಾರೆ. 591 ಬಂದು ಇವತ್ತು ನಮ್ಮ ಒಂದು ತಾಲೂಕಿನಲ್ಲಿನವೇ ಫಸ್ಟ್ ಪ್ಲೇಸ್ ಅನ್ನ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಸೊ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಹಾಗೂ ಜೊತೆಗೆ ತನ್ನ ಫ್ರೆಂಡ್ಸ್ ಆಗಿರ್ತಕ್ಕಂಥವ್ರು ಚೆನ್ನಾಗಿ ಇರತಕ್ಕಂಥ ಫಲಿತಾಂಶವನ್ನ ತಗೊಂಡಿದ್ದಾರೆ. ಅದೇ ರೀತಿ ಸೈನ್ಸ್ ಅಲ್ಲಿ ಬಂದತಕ್ಕಂತಹ ಕಾವ್ಯಶ್ರೀ, ಆಕೆನೂ 577 ಅಂಕಗಳನ್ನ ಪಡ್ಕೊಂಡು ಸೊ ಉತ್ತಮ ಫಲಿತಾಂಶವನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಸೊ ಎರಡನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂತಹ ಮನೋಜ್ ಕುಮಾರ್ TR. ಸೊ ಇದರಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸುತ್ತೇನೆ ಏನಂದ್ರೆ ಇದೇ ಕಾಲೇಜಿನಲ್ಲಿ CET ನೀಟ್ ಕೋಚಿಂಗ್ ತಗೊಂಡಿರ್ತಕ್ಕಂಥದ್ದು. ಅದರಲ್ಲೂ JEE ಪರೀಕ್ಷೆ ಬರೆದು JEE ಮೈನ್ಸ್ ಅಲ್ಲಿ 91.97% ತಗೊಂಡಿರ್ತಕ್ಕಂಥ ಕುಶಲ್ ಕುಮಾರ್ ಎಂಬತಕ್ಕಂಥ ವಿದ್ಯಾರ್ಥಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ 5516 ಅಂದ್ರೆ 5516 ರ್ಯಾಂಕ್ ಅನ್ನ ಪಡೆದು ಸೊ ಉನ್ನತವಾಗಿರ್ತಕ್ಕಂಥ ಒಂದು ಫಲಿತಾಂಶ ಬಂದಿದೆ. ಸೊ ಇವರೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸುತ್ತೇನೆ ಈ ನಮ್ಮ ಒಂದು ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನ ವತಿಯಿಂದ. ಇಲ್ಲಿ ಕಾಲೇಜಿನ ಉಪನ್ಯಾಸಕರು ಅಂತ ಹೇಳಿದಾಗ ಪ್ರತಿಯೊಬ್ಬ ಫ್ಯಾಕಲ್ಟಿನೂ ಮಕ್ಕಳನ್ನ ಇಂಡಿವಿಜುವಲ್ ಕೇರಿಂಗ್ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸೊ ತಮ್ಮ ಒಂದು ಮನೆಯ ಒಂದು ಹುಡುಗನಂತನವೇ ಭಾವಿಸಿ ಪ್ರತಿಯೊಂದು ವಿಚಾರದಲ್ಲೂ ಸಪೋರ್ಟಿವ್ ಎಜುಕೇಶನ್ ಅಲ್ಲಿ ಸೊ ಈಗ ಬಂದಾಗ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಇಲ್ಲೇ ಕಾಲೇಜಿನಲ್ಲೂ ಉಳಿಸಿಕೊಂಡು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಕೊಡ್ಲಿಕ್ಕೆ ಸಹಾಯ ಆಗಿರ್ತಕ್ಕಂಥವ್ರು ನಮ್ಮ ಉಪನ್ಯಾಸಕದ ವರ್ಗದವರು. ಸೊ ಇದರ ಒಂದು ಹಿನ್ನೆಲೆ ಈ ಒಂದು ರಿಸಲ್ಟ್ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ ನಮ್ಮ ಒಂದು ಎಲ್ಲ ಉಪನ್ಯಾಸಕದ ವರ್ಗದವರು. ಸೊ ಪ್ರತಿಯೊಬ್ಬರೂ ಹಾಗೂ ನಮ್ಮ ಪೋಷಕರಿಗೂ ನಾವು ಧನ್ಯವಾದಗಳನ್ನ ತಿಳಿಸುತ್ತೇವೆ. ಸೊ ಈಗ ಇರ್ತಕ್ಕಂಥ ಕಾಂಪಿಟೇಷನ್ ಈ ಯುಗದಲ್ಲಿ ನಾ ಹೇಳ್ತಕ್ಕಂಥದ್ದು ಎಲ್ಲಾ ಒಂದು ವಿದ್ಯಾರ್ಥಿಗಳು ಈ ನ್ಯಾಷನಲ್ ವೈಡ್ ನಡೀತಕ್ಕಂಥ ಪರೀಕ್ಷೆಗಳಾಗಿರ್ಬೋದು, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಉತ್ತಮವಾಗಿರತಕ್ಕಂಥ ಫಲಿತಾಂಶಗಳು ತಗೊಬೇಕು ಅಂದ್ರೆ ಪೂರ್ವ ಸಿದ್ಧತೆ ಅನ್ನೋದು ಬೇಕೇ ಬೇಕು. ಅದು ಮೊಟ್ಟ ಮೊದಲನೆಯಿಂದನೂ ಪ್ರಥಮ PUC ಇಂದನೂ ನಮ್ಮ ಕಾಲೇಜಿನಲ್ಲಿ ಕೋಚಿಂಗ್ ನೀಡಲಾಗತ್ತೆ. ಸೊ ಆ ರೀತಿ ನೀಡಿರೋದ್ನವೇ ಇವತ್ತು ಕುಶಲ್ ಕುಮಾರ್ಗೆ ನಮ್ಗೆ 5000 ರ್ಯಾಂಕಿಂಗ್ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಬಂದಿರತಕ್ಕಂಥದ್ದು. ಹಾಗೂ ಕಾಮರ್ಸ್ ನಲ್ಲೂ ಅಷ್ಟೇ ಇಂಟ್ರೆಸ್ಟ್ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ CPT ಎಂಬತಕ್ಕಂಥ ಒಂದು ಫೌಂಡೇಶನ್ ಕೋರ್ಸ್ ನಮಗೆ ಉಚಿತವಾಗಿ ಹೇಳ್ಕೊಡಲಾಗತ್ತೆ. ಸೊ ಈ ಒಂದು ಸದುಪಯೋಗವನ್ನ ಎಲ್ಲಾ ವಿದ್ಯಾರ್ಥಿಗಳು ಪಡ್ಕೊಬೇಕು ಅಂತ ಕೋರ್ತೇನೆ. ಬಂದು ಅಡ್ಮಿಷನ್ ಆಗಿ ಸೊ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶಗಳನ್ನ ತಗೊಳ್ಳಿ. ಪ್ರೀತಿಯ ಧನ್ಯವಾದ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಈ ಒಂದು ಸಂಸ್ಥೆಯಲ್ಲಿ ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿರ್ತಕ್ಕಂತಹ ಪೂಜ್ಯ ತಂದೆಯವರಿಗೆ ಮತ್ತು ತಾಯರಿಗೆ ಸಮಾನರಾಗಿರ್ತಕ್ಕಂತಹ ಪೋಷಕರಿಗೆ ಹೃದಯಪೂರ್ವಕವಾಗಿರ್ತಕ್ಕಂತಹ ನನ್ನ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಅರ್ಪಿಸುತ್ತಾ ಇಡೀ ಚಿಂತಾಮಣಿ ತಾಲೂಕಿನಲ್ಲಿಯೇ ಅಭೂತಪೂರ್ವ ಇತಿಹಾಸದ ಒಂದು ದಾಖಲೆಯ ಫಲಿತಾಂಶವನ್ನು ಕೊಡಿರ್ತಕ್ಕಂಥ ಏಕೈಕ ಸಂಸ್ಥೆ ಒಂದಿದೆ ಅಂತ ಹೇಳಿದ್ರೆ ನಮ್ಮ ಕಾಲೇಜು ಶ್ರೀ ಜ್ಞಾನಗಂಗಾ PU ಕಾಲೇಜು ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ತುಂಬಾ ಒಂದು ಹೆಮ್ಮೆಯ ಒಂದು ವಿಚಾರವಾಗಿದೆ. ಕಾರಣ ಏನಂದ್ರೆ ಸೊ ಆಂಧ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ 60% ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು
70% ಪಡೆದುಕೊಂಡಿರುವ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಸೊ ಈ ದಿನ ಒಂದು ಫಲಿತಾಂಶದಲ್ಲಿ 90ರಿಂದ 95 ಅತಿ ಹೆಚ್ಚು ಅಂದ್ರೆ 98.50 ಪಡೆದಿರ್ತಕ್ಕಂಥ ಒಂದು ಫಲಿತಾಂಶ ಪಡೆದಿದ್ದಕ್ಕ ಒಂದು ದಾಖಲೆಯ ಒಂದು ಇತಿಹಾಸ ಪಡೆದಕ್ಕೆ ನಾವು ರೂವಾರಿ ಆಗಿರ್ತೇವೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಫಲಿತಾಂಶ ಕೊಡೋದಕ್ಕೆ ಪ್ರಮುಖ ಕಾರಣರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ವಿಷಯ ಮತ್ತು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಒಂದು ಶಿಕ್ಷಣ ಕೊಡುವುದಕ್ಕೆ ನಾವು ತಯಾರಿಗಿದ್ದೇವೆ ಅಂತ ನಾವು ಹೇಳ್ತಾ ಇದೀವಿ. ಸೊ ಪ್ರಮುಖವಾಗಿ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಪಡೆದಿರ್ತಕ್ಕಂಥ ಒಂದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರತಿ ಉಪನ್ಯಾಸಕರು ಮಕ್ಕಳ ಬಗ್ಗೆ ಸೊ ತುಂಬಾ ಇಂಡಿವಿಜುವಲ್ ಕೇರಿಂಗ್ ಇರ್ತಾರೆ. ಸೊ ಮತ್ತೆ ಮಕ್ಕಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪೂರಕ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪಠ್ಯೇತರ ಚಟುವಟಿಕೆಗಳು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ನ್ಯೂನತೆಗಳನ್ನು ಮಕ್ಕಳಿಗೆ ಲಭಿಸ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಫಲಿತಾಂಶ ಬರೋದಕ್ಕೆ ಕಾರಣವಾಗುತ್ತೆ. ಸೊ ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಇವತ್ತು ಸೊ ಟಾಪರ್ ಆಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ರಮ್ಯಶ್ರೀ ಅನ್ನತಕ್ಕಂಥ ವಿದ್ಯಾರ್ಥಿನಿ ಸೊ ಪ್ರಥಮ ಒಂದು ಪರೀಕ್ಷೆಯಲ್ಲಿ 573 ಅಂಕಗಳನ್ನು ಪಡೆದಿತ್ತು. ಸೊ ಆ ಮಗುವಿನ ಒಂದು ವಿದ್ಯಾಭ್ಯಾಸದ ಒಂದು ಕೌಶಲ್ಯದ ಬಗ್ಗೆ ಆ ಮಗುವಿನ ನನ್ಗಿನ್ನೂ ಹೆಚ್ಚು ಅಂಕಗಳು ಬರಬೇಕು ಅಂತ ತಮ್ಮ ಪೋಷಕರಲ್ಲಿ ಮತ್ತು ನಮ್ಮ ಪ್ರಾಂಶುಪಾಲರಲ್ಲಿ ಆಡಳಿತ ಮಂಡಳಿ ಸದಸ್ಯರಲ್ಲಿ ಮನವಿ ಮಾಡಿದಾಗ ಸೊ ನಮ್ಮ ಉಪನ್ಯಾಸಕರೇ ಎಲ್ಲ ಒಂದು ಉತ್ತರ ಪತ್ರಿಕೆಗಳನ್ನು ತರಿಸಿಕೊಂಡು ಪರಿಶೀಲನೆ ಮಾಡಿದಾಗ 19 ಅಂಕಗಳನ್ನು ಹೆಚ್ಚು ಪಡೆದು ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ 591 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಏಕೈಕ ವಿದ್ಯಾರ್ಥಿ ಚಿಂತಾಮಣಿ ತಾಲೂಕಿನಲ್ಲಿ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ರಮ್ಯಶ್ರೀ ಅನ್ನತಕ್ಕಂಥ ಒಂದು ವಿದ್ಯಾರ್ಥಿನಿ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ 39 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಅವರು ಪಾಸ್ ಆಗಿರ್ತಾರೆ. ಸೊ 63 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಉತ್ತಮವಾದ ಒಂದು ಫಲಿತಾಂಶ ಬರೋದಕ್ಕೆ ಸೊ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಮ್ಮ ಕಾಲೇಜಿನ ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಪೋಷಕರು ಉಪನ್ಯಾಸಕರಿಗೆ ಸಹ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತೇವೆ. ಸೊ ಅದೇ ರೀತಿಯಾಗಿ ಸೊ ಇವತ್ತು ಕುಶಲ್ ಕುಮಾರ್ ಅನ್ನತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಸೊ JEE ಮೇನ್ಸ್ ಎಕ್ಸಾಮ್ ನಲ್ಲಿ ಸೊ ಇಡೀ ನಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ನಲ್ಲಿ 5513 ಅಂಕಗಳನ್ನು ರ್ಯಾಂಕ್ ಪಡೆದ್ಬಿಟ್ಟು ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಸೊ ಇತಿಹಾಸದ ಒಂದು ದಾಖಲೆಯನ್ನು ಸಹ ನಿರ್ಮಾಣ ಮಾಡೋದಕ್ಕೆ ಒಂದು ಕಾರಣರಾಗಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಕುಶಲ್ ಕುಮಾರ್ ಅನ್ನತಕ್ಕಂಥ ಒಬ್ಬ ವಿದ್ಯಾರ್ಥಿ.